ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ, ಇವತ್ತು ಮಂಗಳವಾರದ ದಿನಚರಿ ಯಾವ ಥರ ಇರುತ್ತೆ ಅಂತೇಳಿ ನೋಡ್ಕೊಂಡು ಬರೋಣ. ಏನಪ್ಪ ಇವತ್ತು ಮಂಗಳವಾರ, ನಿನ್ನೆ ಸೋಮವಾರ. ಪಪ್ಪನ ದುಕಾನ್ ನಿನ್ನ ಸುಟ್ಟಿ ಐತಿಲ್ಲ ಮತ್ತು ಹಾಯ್ ಮಾಡಿ ಎಲ್ಲರಿಗೆ. ನನ್ನ ಎರಡು ಮುದ್ದೆ ಹೆಣ್ಮಕ್ಳು ಇವತ್ತು ಒಗ್ಯಾಕತ್ತಾರ ನೋಡ್ರಿ. ನೋಡ್ರಿ ಇಬ್ರು ಈ ಕಡೆ. ಏನಪ್ಪ ಇವತ್ತು ಇಲ್ಲ, ನಿನ್ನಿದೇನು ಇವತ್ತಿಂದದು ನಿನ್ನಿದಿರ್ಬೇಕು. ಹೌದಾ, ಮತ್ತೆ ಎಲ್ಲಿ ಪಪ್ಪನ ಕಡೆಯಿಂದ ಬಯಸ್ಕೊತೀನಿ ಅನ್ಸಿತ್ತು ನಂಗೆ. ಸೊ ಫ್ರೆಂಡ್ಸ, ಏನಪ್ಪ ನೀವು ಕೆಲ್ಸಿಗೆ ಹಚ್ಚಿರ ಅನ್ಬೇಡ್ರಿ, ಅವ್ರಿಗೆ ಇಂಟ್ರೆಸ್ಟ್ ಐತಿ, ಹಂಗಾಗಿ ಇಬ್ಬರು ಮಾಡಾಕತ್ತಾರ ನೋಡ್ರಿ. ಒಬ್ಬಿಗೆ ಒಗ್ಯಾಕತ್ತಾಳ, ಒಬ್ಬಿಗೆ ಹಿಂಡಾಕತ್ತಾಳ. ಸಿಂಧು ನಿಮ್ಮ ಹೊರ ಒಗ್ಯತಿದ್ರು ಒಗ್ಯಾಣ, ನಿಮ್ಮ ಮಮ್ಮಿ ಹಚ್ತಿದ್ಲು. ಊರ ಕಡೆ ಎಲ್ಲ ಹಚ್ತಾರೆ, ನಾವು ಹಿಂಗೆ ಮಾಡಿ ಬಂದೀವಿ. ಇವಾಗೆಲ್ಲ ಸೂಕ್ಷ್ಮ ಆಗ್ಬಿಟ್ರೆ ಮಕ್ಕಳು. ಬಟ್ ಸಾಲಿ ಜೊತೆಗೆ ಇದನ್ನು ಯಾವಾಗಾರ ಒನ್ ಟೈಮು ಪರವಾಗಿಲ್ರಿ, ಏನು ಅನ್ಕೋಬೇಡ್ರಿ. ನಿಮ್ಮ ಊರಾಗೂ ನಿಮ್ಮ ಮಕ್ಕಳು ಈ ಥರ ಮಾಡ್ತಾರೇನೋ, ನೀವು ಈ ಥರ ಸಣ್ಣವ್ರು ಇದ್ದಾಗ ಬಾಂಡೆ ಒಗ್ಗರಣೆ ಮಾಡಿದ್ರೆ ಕಮೆಂಟ್ ಮಾಡಿರಿ. ಅಡಿಗೆ ಅಂತ ಕೆಲಸ ಶುರು ಮಾಡ್ಕೊಂಡಿದ್ದೀನಿ ನೋಡ್ರಿ. ಈಗ ಸ್ವಲ್ಪ ತೊಗರಿ ಬಾಳಿ ಕುದಿಯಕಿರ್ತೀನಿ ರೀ, ಪಲ್ಯ ಮಾಡಕ್ಕೆ ಸಾರಿಗಲ್ಲ. ತರಿಸ್ಕೊಂಡಿನ್ರಿ ಕಲಸಾಗಿದ್ದು. ಮೊದ್ಲ ಒಂದು ತಿಂಗಳು ತೊಗೊಂಬಂದ್ರೆ ಮಾಲ ಒಳ್ಳೆ ಜಪ್ ಅಂತಿದ್ದಿಲ್ರಿ. ಮತ್ತು ನೆಕ್ಸ್ಟ್ ಮಂತನೇ ತೊಗೊಂಬರಷ್ಟು ಜಾಸ್ತಿ ಆಮಟೆ ಇಲ್ಲ ಪಲ್ಯ. ಅಂದ್ರೆ ತಿಂಗಳಿಗೆ ಆಗಷ್ಟು ಒಮ್ಮೆ ತುಂಬಿಡ್ತಿದ್ರು. ಇವಾಗ ಸ್ವಲ್ಪ ಕಡಿಮೆ ಮಾಡಕತ್ತಾರ್ರಿ. ಅದು ನಡ್ಬಾರ್ಕ ಕಮ್ಮಿ ಆಗ್ಬಿಡ್ತೈತಿ. ಹಾಗಾಗಿ ಏನಾರ ತರಿಸ್ಕೊಳೋ ಕೆಲ್ಸಕ್ಕೆ ಹಚ್ಬೇಕಾಗೈತಿ ನೋಡ್ರಿ ಫ್ರೆಂಡ್ಸ. ತೊಗರಿ ಬೇಳೆನೇ ಸದ್ಯ ಕುದಿಯಕಿರ್ತೀನಿ ರೀ. ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡ್ರಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲಾಗ್ ಸಪೋರ್ಟ್ ಮಾಡ್ರಿ. ನೀರು ಸುಡು 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 ಆಗ್ಯಾವ ನೋಡ್ರಿ ಫ್ರೆಂಡ್ಸ್. ಮೈ ತಕ್ಕೋಬಹುದು ನೋಡ್ರಿ, ಅಷ್ಟು ಸುಡು ಸುಡು ಮ್ಯಾಲಿಂದ ಬರ್ತಾವಲ್ರಿ. ಕುಡಿಯೋ ನೀರಿಂದು ಸಿಂಕಿನಾಗ ಐತ್ರಿ, ಬಟ್ ಕೆಲವ್ರು ಯೂಸ್ ಮಾಡಲ್ಲ. ನಾ ಅಡ್ಗಿಗೆ ಯೂಸ್ ಮಾಡ್ತೀನಿ ರೀ ಒಮ್ಮೊಮ್ಮೆ. ಚಾಕ ಹಾಲಿಗೆ ಕುಡಿಯೋ ನೀರು ತುಂಬಿಟ್ಟಿರ್ತೀನಿ, ಅವನ್ನ ಯೂಸ್ ಮಾಡ್ತೀನಿ. ಇವತ್ತು ಆಲ್ರೆಡಿ ನೀರು ಬಂದಾವ್ರಿ, ತುಂಬ್ಯಾರ ನಮ್ಮ ಯಜಮಾನ್ರು. ಕೆಳಗಡೆ ತೊಗೊಂಬಂದು ಫಿಲ್ಟರ್ ಕುಂಡ್ರಿಸಿದವರು ಕೆಳಗಡೆ ನೀರು ತುಂಬಕ್ ಬರ್ತಾರ್ರಿ. ಯಪ್ಪ ನೀ ಕಾಲ್ಗಲ ಏನೈತಿ ಕೆಲಸ ನಡಿ. ನೆಕ್ಸ್ಟ್ ಕೆಲಸ ನೋಡೋಣ ಬರ್ರಿ. ಇದೆಲ್ಲೋ 10 ರೂಪಾಯಿ ಕೊಟ್ಟು ತೊಗೊಂಡು ಬಂದೀನಿ ರೀ, ಅಷ್ಟೊಂದು ನೆನಪಿಲ್ಲ. ಬಟ್ ರೊಕ್ಕ ಅಂತ 10 ರೂಪಾಯಿ. ಇದು ಒಂದು ಟೈಮಿಗೆ ಯೂಸ್ ಆಯ್ತು ನೋಡ್ರಿ ಫ್ರೆಂಡ್ಸ್. ಮೊಬೈಲಿಗೆ ಸ್ವಲ್ಪ ವಿಡಿಯೋ ಇಟ್ಟು ವಿಡಿಯೋ ಮಾಡೋದಕ್ಕೆ. ಬಟ್ ಎಮರ್ಜೆನ್ಸಿ ಪರವಾಗಿಲ್ಲ. ಇಲ್ಲಿ ಕಿಚನ್ದಾಗ ಕೆಲಸ ಮಾಡಬೇಕಾದ್ರೆ ಇದ್ರೊಳಗೆ ಮೊಬೈಲ್ ಇಟ್ಟು ಯಾವುದಾದ್ರೂ ಲಾಗ್ ವಿಡಿಯೋ ನೋಡ್ತಾ ಇರ್ತೀನಿ ನೋಡ್ರಿ ನಾನು. ಅಲ್ಲಿ ಹಳೆ ಮನ್ಯಾಗ ಅಲ್ಲೇ ಇಲ್ಲೇ ಒಕ್ಕಟ್ಟಿ ಸ್ವಲ್ಪ ಹೊಲಸಾಗೈತ್ರಿ. ಇದನ್ನು ತಿಕ್ಕಿ ಸ್ವಚ್ಛ ಮಾಡ್ಕೋಬೇಕು. ಯಾವುದೂ ಯೂಸ್ ಆಗಂಗಿಲ್ಲ ಅಂತೇಳಿ ಅನ್ಕೊಳಕ್ಕೆ ಹೋಗ್ಬಾರ್ದು ನೋಡ್ರಿ ಫ್ರೆಂಡ್ಸ್. ಟೈಮ್ ಬಂದ್ರೆ ಹುಲ್ ಕಡ್ಡಿನೂ ಉಪಯೋಗಕ್ಕೆ ಬರ್ತೈತಿ. ಅದು ಮನುಷ್ಯರು ಇರ್ಬೋದು, ವಸ್ತು ಇರ್ಬೋದು, ಏನೇ ಇರ್ಬೋದು, ಯಾವುದನ್ನು ಅಲಕ್ಷ್ಯ ಮಾಡೋ ಥರನೇ ಇಲ್ಲ. ಬೆಂಡಿಕಾಯಿ ಅದಾವ್ರಿ ಫ್ರೆಂಡ್ಸ, ಹಾಗಾಗಿ ಸ್ವಲ್ಪ ಬೆಂಡಿಕಾಯಿ ಪಲ್ಯನೂ ಮಾಡಿದ್ರಾಯಿತು, ಹಾಗೆ ಉದ್ರಬೇಳೆ ಮಾಡಿದ್ರಾಯಿತು ಅಂತೇಳಿ ಸಾಕ್ರಿ. ಇಷ್ಟೇ, ಅದೊಂಚೂರು ಇದೊಂಚೂರು ಊಟ ಮಾಡಿದ್ರಾಯ್ತು ಅಂತೇಳಿ ಇನ್ನು ಚೆಂದಾಗ ತೊಳೆದು ಸ್ವಲ್ಪ ಇಡ್ತೀನಿ ರೀ. ಈ ಕಡೆಗೆ ಅನ್ನಕ್ಕೆ ಇಟ್ಟು ನೋಡ್ರಿ, ಹಾಕಿ ತೊಳೆದು ಆ ಕಡೆ ಬ್ಯಾಳೆ ಕುದಿಲಿ. ಎರಡು ಒಂದೇ ಟೈಮಿಗೆ ಆಗ್ತೈತಿ. ಒಂದು 4 ಬಾಂಡೆ ಇದ್ದು ತಿಕ್ಕಿಟ್ಟಿ ನೋಡ್ರಿ. ಸೊ ಅಲ್ಲಿ ಬೆಂಡೆಕಾಯಿನ ಆ ಥರ ಅರ್ಬಿ ಒಳಗೆ ಹಾಕಿಟ್ಟಿನಿ. ಸ್ವಲ್ಪ ಆರ್ತಾವ್ರಿ, ಅಂದ್ರೆ ನೀರಿದ್ರೆ ಲೊಳಾಗುತ್ತೆ ಬೆಂಡೆಕಾಯಿ ಪಲ್ಯ. ಹಾಗಾಗಿ ಈ ಸದ್ಯಕ್ಕೆ ಏನು ಮಾಡ್ತೀನಪ್ಪ ಅಂದ್ರೆ ಗೋಧಿ ಹಿಟ್ಟ ನಾದಿ ಇಟ್ಬಿಡ್ತೀನಿ ನೋಡ್ರಿ. ಅಂದ್ರೆ ಸ್ವಲ್ಪ ಚೆನ್ನಾಗಿ ನೆನೀತೈತೆ ಅಂತ ಹೇಳ್ರಿ. ದಿನ ಫ್ರೆಶನ್ ಆಗಕತ್ತಿ ನೋಡ್ರಿ. ಸ್ನೇಹ ಸಾಲಿಗೆ ಓದಿದ್ದೆಲ್ಲ ಬುತ್ತಿ ಕಟ್ಟ ಸಂಬಂಧ ಅಂತೇಳಿ ಒಮ್ಮೊಮ್ಮೆ ನೈಟ್ ನಾದ್ತಿದ್ದೆ. ನೈಟ್ ನಾದಿ ಒಂದು ಟೈಮ್ ರಾತ್ರಿ ಚಪಾತಿ ಮಾಡಿ ಮುಂಜಾನೆ ಒಂದ್ಸರಿ ಆಗಷ್ಟು ನಾದಿಟ್ಬಿಡ್ತಿದ್ದೆ. ಈಗ 10ವರೆಗೆ ಬಿಡಾಕತ್ತೈತ್ರಿ ಸಾಲಿ. ಈಸ್ ದಿನ 12-12ವರೆಗೆ ಬಿಡ್ತಿತ್ತು. ಸೊ ಇವಾಗ 10ವರೆಗೆ ಬಿಡಾಕತ್ತೈತಿ. ಹಂಗಾಗಿ ಚಾನು ಕುಡಿಯಂಗಿಲ್ರಿ ಮುಂಜಾನೆ ಅದು. ಆಗಿ ಹಲ್ಲು ಹುಳ ತಿನ್ನಂಗೆ ಆಗತ್ತೈತಿ, ಹಲ್ಲು ಬ್ಯಾನ್ ಆಗುತ್ತಂತಾಳ, ಒಂಥರ ಹೊಡಿತದಂತಾಳಕಿ. ಅದಕ್ಕಂತೇಳಿ ಬೇಡ ಅಷ್ಟು ಮುಂಜಾನೆ 7 ಗಂಟೆಗೂ ನಾಷ್ಟಾನು ತಿನ್ನೋದಿಲ್ಲ. ಬಂದ್ಬಿಟ್ಟೆನೆ ಈಗ ನಾಷ್ಟ ಮಾಡಿಕೊಟ್ಟೆ. ತಿಂದ ಅವ್ರು ಸಾಲಿನಿಂದ ಬಂದಾಳ. ಯಜಮಾನ್ರು ಹೋದ್ರು, ಅವ್ರು ಒಲ್ಲೆ ಅಂದ್ರು ನಾಷ್ಟ. ಯಜಮಾನ್ರು ನೀರು ಬಂದಿದ್ದು ನೀರು ತುಂಬಿ ಚಾವಿ ಒಯ್ಯೈತೆ ಅಂತೇಳಿ ಹಂಗೆ ಹೋದ್ರು.
ಇವಾಗ ಅಡುಗೆ ಮಾಡ್ತೀನಿ ನೋಡ್ರಿ. ಈಗ ಇಟ್ಟು ರಾಜೆ ಅದ್ರ ಮ್ಯಾಗ ಮುಚ್ಚಿಟ್ಟು ಮತ್ತೆ ಸಿಗ್ತೀನಿ. ನಮ್ ಬಡಿತ ಆಟ ಗಡ್ಕಿ ಒಬ್ರಿ ಹೊಡೆದಲ್ಲ ಯಪ್ಪ. ಸಾಕು ಮಾಡ್ತೀರಿ, ನೀವು ಊಟ ಮಾಡತ್ತೀರಿ ಉಣ್ರಿ. ಅದೇ ಮಾಡೋದೈತೆ ಚಂತನ ಮನ್ಯಾಗ ಅದಿಲ್ಲ, ಈಗ ಸಾಲಿಲ್ಲ ಸಮದಿಲ್ಲ. ಪಿಲ್ಲೇನ್ ಮೈಮ್ಯಾಗಿಂದ ಟಿ ಶರ್ಟ್ ನೋಡು, ನಿನ್ನ ಮೈಮ್ಯಾಗಿನ ಟಿ ಶರ್ಟ್ ನೋಡು, ಇಬ್ರಿಗೂ ಒಮ್ಮೆ ತೊಗೊಂಡೈತಿ. ಇದಕ್ಕೆ ಎಲ್ಲಿ ಕಲರ್ ಹತ್ತೈತಿ ನೋಡು, ಒಂದೆರಡು ಚಂದ ಕಾಣಿಸ್ತೈತಿ. ಮನ್ಯಾಗ ಇರ್ತಾರ್ರಿ ಇಂಥ ಮನ್ಯಾಗ ಹೆಂಗೆ ಹೊಲಸು ಮಾಡ್ಕೊತಾರೆ ನಮ್ಮ ಮಕ್ಕಳು. ಮಧ್ಯಾಹ್ನ ಊಟಕ್ಕೆ ಉದ್ರಿ ಬೇಳೆ ಮಾಡಿ ನೋಡ್ರಿ ಫ್ರೆಂಡ್ಸ, ಒಂಚೂರು ನೀರು ಬಿಟ್ಟು ಮಾಡೀನಿ ಉದ್ರಿ ಬೇಳೆ ನನ್ನ ಜೊತೆಗೆ ಆಗುತ್ತೆ ಅಂತೇಳಿ. ಬೆಂಡಿಕಾಯಿ ಮಾಡೀನಿ ಮಕ್ಕಳಿಗೆ. ಬರೀ ಇಷ್ಟು ಹುರಿದು ಉಪ್ಪು ಖಾರ ಒಂದು ಸ್ವಲ್ಪ ಶೇಂಗಾ ಪುಡಿ ಹಚ್ಚಿ, ಮೊಸರು ಐತಿ, ಬಿಸಿ ಚಪಾತಿ, ಬಿಸಿ ಅನ್ನ. ಇವ್ರಿಗಂತೂ ಎಂಥ ಅಡುಗೆ ಮಾಡಿದ್ರು ಮ್ಯಾಗ ಖಾರ ಬೇಕ್ರಿ ನಮ್ಮ ಯಜಮಾನ್ರಿಗೆ. ನಮ್ಮ ಅಪ್ಪ ಇದ್ದಂಗೆ, ನಮ್ಮ ಅಪ್ಪನು ಏನು ಖಾರ ಹಾಕಿ ಮಾಡಿದ್ರು ಮ್ಯಾಗ. ಮುತ್ತೆ ಏನಂತ ನಾವ ಖಾರ ಕೊಡ್ರಿವ, ಖಾರ ಇರ್ಲಿಕ್ಕೆ ನಮ್ಮ ಖಾರ ಇರ್ಲಿಕ್ಕೆ ಊಟನೇ ಇಲ್ಲ ನಮ್ಮ ಅಪ್ಪಂದ್ರಿ. ಇವರು ಹಂಗೆ ಆಗ್ಯಾರ ಈಗ. ಪುಂಡಿ ಪಲ್ಯ ಚಟ್ನಿನ ಐತಿ ನೋಡ್ರಿ. ಪುಂಡಿ ಪಲ್ಯ ಚಟ್ನಿ, ಉದ್ರಿ ಬ್ಯಾಳಿ, ಬೆಂಡಿಕಾಯಿ ಪಲ್ಯ ನೋಡ್ರಿ ಇವತ್ತು ನಮ್ಮ ಮನೆ. ಉಣ್ರಿ ಸದ್ಯಕ್ಕೆ, ಊಟ ಮಾಡೋಣ ಬರ್ರಿ ಎಲ್ಲರೂ. ಫ್ರೆಂಡ್ಸ, ಒಮ್ಮೆಲೆ ರಾತ್ರಿ ಊಟ ಮಾಡುವಾಗ ಮತ್ತೆ ವಿಡಿಯೋ ಶುರು ಮಾಡ್ಕೊಂಡೆ ನೋಡ್ರಿ. ಮಧ್ಯಾಹ್ನ ಊಟ ಆದ್ಮ್ಯಾಗ ಒಂಚೂರು ರೆಸ್ಟ್ ಮಾಡಿದ್ವಿ. ಅದಾದ್ಮ್ಯಾಗ ಕೈತಾ ಮಮ್ಮಿಯವ್ರ ಮನೆಯಾಗ ಹೋಗಿ ಕೂತ್ಬಿಟ್ಟೆ ಮಾತಾಡ್ಕೊತ. ಬರೋದು ಲೇಟ್ ಆಯಿತು, ಮತ್ತೆ ವಿಡಿಯೋ ಮಾಡ್ಕೊತ ಕೂತ್ರ ಕೆಲಸ ಉಳಿತೈತಿ, ಅಡುಗೆ ಮಾಡೋದು ಲೇಟ್ ಆಗುತ್ತೆ ಅಂತೇಳಿ ಮತ್ತೀಗ ಅನ್ನ ಮಾಡೀನಿ, ತೋರಿಸ್ತೀನಿ ಬರ್ರಿ. ಬಿಸಿ ಚಪಾತಿ ಮಾಡೀನಿ, ಈಗ ಶೇಂಗಾ ಸಾರು ಮಾಡೀನಿ, ಅನ್ನ ಮಾಡೀನಿ, ಚಟ್ನಿ ಐತಿ. ಅವ ಚಪಾತಿ ಸಾರು ತೊಗೊಂಡು ಕೂತಾನ, ಕರಿಬೇಳೆ ಚಪಾತಿ. ಇವ್ರು ಚಪಾತಿ ಒಲ್ಲೆ ಅಂದರು ಅನ್ನ ಸಾರು ಊಟ ಮಾಡತ್ತಾರ. ಅಕ್ಕ ತಂಗಿಯರು ಒಂದ ತಾಟ್ನ ಊಟ ಮಾಡತ್ತಾರ ನೋಡ್ರಿ. ಬರ್ರಿ ಊಟ ಮಾಡೋಣಂತ. ನೋಡ 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 ತೋರಿಸು, ಕಿತ್ತು ರೂಪಾಯಿದಿಲ್ಲೈತ. ವಾವ್ ಫ್ರೆಂಡ್ಸ್, ಬೆಳಗ್ಗೆ ವಿಡಿಯೋ ಶುರು ಮಾಡಾಕತ್ತಿದ್ದೀನಿ ರೀ, ಕಂಟಿನ್ಯೂ ಮಾಡತ್ತೀನಿ ಇದ್ರೊಳಗೆ. ಸ್ನೇಹ ಸಾಲಿಗೆ ಹೋಗ್ಯಾಡ್ರಿ ಬೆಳಗ್ಗೆ 7 ಗಂಟೆಕನೆ. ಹಿಂದಕ್ಕತ್ತ ಸರ್ದು ಕುಡಿಬೇಕು. ಅಮ್ಮು ಒಳಗೆ ಕುಡ್ದಿದ್ದು ನೀರು ಅದ್ರಾಗೆ ಬೂತಾವ. ಹಿಂದಕ್ಕೆ ಸರ್ದು ಕುಡಿಬೇಕು ಗೊಡ್ಗರ್. ಈ ಪಿಳ್ಯಾಗೂ ಅದೇ ಹೇಳ್ತೀನಿ ರೀ. ಹಾಕ್ಯಪ್ಪ ಹಾಕು. ಯಜಮಾನ್ರು ನಾಷ್ಟ ಮಾಡಿ ಚಾ ಕುಡ್ದು ಕೆಲ್ಸಿಗೆ ಹೋದ್ರಿ. ಅಲ್ಲಿ ನಾಷ್ಟ ಇಟ್ಟು ನೋಡಿ ಗ್ಯಾಸ್ ಕಟ್ಟಿ ಮ್ಯಾಗ ಮಾರಿ ತಗೊಂಡಿಲ್ಲ. ಇಬ್ರು ಬ್ರಷ್ ಮಾಡ್ಯಾರ್ರಿ, ಪಿಲ್ಲು ಮತ್ತು ಸಿಂಧು. ಇವಾಗೇನೈತಿ ನೋಡ್ರಿ, ಅವಲಕ್ಕಿ, ಖಾರ ಬುಂದಿ, ಶೇವ್ ನಾಷ್ಟ ನೋಡ್ರಿ. ನಿಮ್ಮ ಮನೆಗೆ ನಾಷ್ಟ ಕಮೆಂಟ್ ಮಾಡಿ ಹೇಳ್ರಿ. ಅವರಿಗೆ ಹಾಕಿಟ್ಟಿನಲ್ಲಿ ನಾ ಚಹಾ ಮಾಡ್ಕೊಂಡೀನಿ ರೀ. ಸೊ ಯಜಮಾನ್ರು ಚಹಾ ನಾಷ್ಟ ಗ್ಲಾಸ್ ಎಲ್ಲ ಅಲ್ಲೇ ಇಟ್ಟೋಗ್ಯಾರ ನೋಡ್ರಿ. ನಾಷ್ಟ ತಿಂದು ಚಹಾ ಕುಡ್ದು ನೀನು ತೊಗೊಂಬೋಗ್ಯಪ್ಪ, ಕೇಸ್ ಕಟ್ಟಿ ಮ್ಯಾಗ ಇಟ್ಟಿ ನೋಡು. ಪಿಲ್ಲುಗೂ ದಿನ 1 ರೂಪಾಯಿ 2 ರೂಪಾಯಿ ಅವ್ರ ಪಪ್ಪನ ಕಡೆಯಿಂದ ಕಾಯಿನ್ ಇಸ್ಕೊಂಡು ಅದ್ರೊಳಗೆ ಗಲ್ಲ ಜಮಾ ಮಾಡತ್ತಾನ್ರಿ. ಅವ ನಂದು ಬರ್ತಡೇಕ್ಕೆ ಏನಾರ ಗಿಫ್ಟ್ ಕೊಡಿಸ್ತಾನಂತ, ಅದಕ್ಕೆ ಗಲ್ಲ ಜಮಾ ಮಾಡತ್ತಾನಂತ ನೋಡ್ರಿ ಫ್ರೆಂಡ್ಸ್. ಎಷ್ಟು ಇನ್ನೋಸೆಂಟ ಕ್ಯೂಟ್ ಪ್ರೀತಿ ನೋಡ್ರಿ. ಈ ಪ್ರೀತಿಗೆ ಬೆಲೆನೇ ಕಟ್ಟಕ್ಕಾಗಲ್ಲ, ಹೌದಿಲ್ಲಪ್ಪಜ್ಜಿ? ಜಮಾ ಮಾಡ್ತಾನಂತ್ರಿ ಅವ. ದಿನ 1 ರೂಪಾಯಿ ಅಂದ್ರೂ ಮತ್ತು 1 ತಿಂಗಳಿಗೆ 30 ರೂಪಾಯಿ ಆಗುತ್ತೆ, ಅದಿಲ್ಲಪ್ಪಜ್ಜಿ? ನಿಮ್ಮ ಮಮ್ಮಿಗೆ ಭಾಳ ಪ್ರೀತಿ ಮಾಡ್ತೆ, ಪಪ್ಪಗೆ ಭಾಳ ಪ್ರೀತಿ ಮಾಡ್ತಿ. ಕನ್ನಡದಾಗ ಹೇಳ್ಬೇಕು. ನಿಮ್ಮ ಮಮ್ಮಿಗೆ ಜಾಸ್ತಿ ಪ್ರೀತಿ ಮಾಡ್ತೆ, ಪಪ್ಪಗೆ ಪ್ರೀತಿ ಮಾಡ್ತೆ? ದೋಗನ್ಲ ಇಬ್ರಿಗೂ ಪ್ರೀತಿ ಮಾಡ್ತೀನಂತನ್ರಿ. ಹಂಗೆ ತೆಗಿ, ಹಂಗೆ ಮಾಡಬಾರ್ದು. ಅಸೆ ನಾಷ್ಟ ಮಾಡೋಣ ಬರ್ರಿಪ್ಪ. ನಾಷ್ಟ ಆರ್ತೈತಿ, ಚಾನು ಆರ್ತೈತಿ. ಬೇಸಿಗೆ ನೋಡ್ರಿ ಫ್ರೆಂಡ್ಸ್, ತಲೆ ಕೂದಲನ್ನ ಬಿಗಿತ್ನ್ಯಾಗ ಮೊದಲು ಒಂದು ಸ್ವಲ್ಪ ಹಿಕ್ ಬಿಡಿಸ್ಕೊಂಡು ಬಿಗಿತ್ನ್ಯಾಗ ತುರ್ಬಾ ಕಟ್ಕೊಂಡು ಕ್ಲಿಪ್ ಹಾಕೊಂಡ್ಬಿಟ್ರೆ ಅದ್ರಂತ ಆರಾಮ ಮತ್ತೊಂದು ಇಲ್ಲ ಅಂತ ಅನಿಸ್ತೈತಿ ನೋಡ್ರಿ. ಅದ್ರಾಗ ಇದು ತಾಳಿ ಏನು ಐತೆ ನೋಡ್ರಿ, ಇದರಿಂದ ಐತರ ತಿರುಣಿಗೆ ಐತಿ ನೋಡ್ರಿ ಫ್ರೆಂಡ್ಸ್. ಈ ಥರ ತಿರುಣಿಗೆ ಐತಿ. ಇದು ಈ ಬೆವ್ರು ಬಿಟ್ಟು ಇಲ್ಲೆಲ್ಲ ಒಂದು ಆ ಕಡೆ ಈ ಕಡೆ ಒಳ್ಳೆಡ ಮಾಡೋಣ, ಹಿಂಗೆ ಘರ್ಷಣೆ ಆದಂಗಾಗಿ ಬ್ಯಾನದಂಗೆ ಹಾಕತ್ಬಿಟ್ಟೈತಿ ಫ್ರೆಂಡ್ಸ್. ಕೈ ಹಚ್ಚಿದ್ರೆ ಒಂದು ಸೌನ ಚುರು 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 ಅನ್ನೋಂತ ಅನ್ಸಕತ್ತೈತಿ. ಸಾಯಂಕಾಲದ ವಿಡಿಯೋ ನಿಮ್ಗೆ ಸಾಯಂಕಾಲದ ವಿಡಿಯೋ ನೋಡ್ರಿ ಯಾವಾಗ ಶುರು ಮಾಡೀನಿ ಅನ್ನೋದು ನಂಗೆ ನೆನಪಿಲ್ಲ. ಇವತ್ತು ಕಂಟಿನ್ಯೂ ಮಾಡತ್ತೀನಿ ಇದ್ರೊಳಗೆ ಅಂತೇಳಿ.
ಸೊ ಓಕೆ, ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸಿದ್ದು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡ್ರಿ. ಮೊದಲಿನಕಿನ್ನ ಕೂದಲ ಉದ್ರೋದು ಕಡಿಮೆ ಆಗಿದ್ದಾವೆ. ಇರೋ ಕೂದಲ ಉಳಿಸ್ಕೊಂಡು ಹೋದ್ರೆ ಸಾಕನಾಗೈತಿ. ಅಗಸೆ ಬೀಜದ ಉಪಯೋಗ ಭಾಳ ಒಳ್ಳೇದೈತಿ ನೋಡ್ರಿ ಕೂದಲಿಗೆ. ನೀವು ಕೂಡ ಅಪ್ಲೈ ಮಾಡ್ಕೊರಿ. ವಿಡಿಯೋನ ಹಾಕಿನಿ ನೋಡ್ರಿ. ನಿಮ್ಮ ಕೂದಲನ್ನು ಆದಷ್ಟು ಉಳಿಸ್ಕೊಂಡು ಕೇರ್ ಮಾಡ್ಕೊರಿ, ಆರೈಕೆ ಮಾಡ್ಕೊರಿ ಅಂತ ಹೇಳ್ತಾ ಈ ಬ್ಲಾಗನ್ನು ನಾನು ನಿಮಗೆ ಎಂಡ್ ಮಾಡ್ತೀನಿ. ಸ್ವಲ್ಪ ಇವಾಗ ಐಕ್ ಬಿಡಿಸ್ಕೊಂಡು ತುರ್ಪಾದೆಲ್ಲ ಕಟ್ಕೊಂಡು ಮುಂದಿನ ಕೆಲಸ ನೋಡ್ರಿ ಶುರು ಮಾಡ್ಬೇಕು. ಓಕೆ, ನೆಕ್ಸ್ಟ್ ಬ್ಲಾಗ್ದೊಂದಿಗೆ ಸಿಗೋಣ. ಬಾಯ್. ಮೊದಲನೇದಾಗಿ ಕೊಲ್ಲಾಪುರ ಖಂದ ಬಜ್ಜಿ ಮಾಡೋಕೆ ಇಷ್ಟು ಉಳ್ಳಾಗಡ್ಡಿ ತೊಗೊಂಡು ನೋಡ್ರಿ. ಮೇನ ಖಂದ ಬಜ್ಜಿ ಇರೋದ್ರಿಂದ ನಮ್ಗೆ ಹೈಲೈಟ್ ಆಗಿ ಈ ಒಂದು ಐಟಮ ಬೇಕು. ಈಗ ಇವನ್ನೆಲ್ಲನೂ ಕೂಡ ನಾನು ಕರೆಕ್ಟಾಗಿ ನೀಟಾಗಿ ಹೋಳ್ಬಿಡ್ತೀನಿ ನೋಡ್ರಿ. ಎಲ್ಲ ಕಟ್ ಮಾಡ್ಕೊಳನಂತ. ಬರೀ ನನ್ನ ಮಕ್ಕಳಿಗೆ ಏನಾರ ಚಟಕ್ ಮುಟಕ್ ತಿನ್ಬೇಕು ಅನ್ಸಕತ್ತದ ಅಂತೇಳಿ ಈ ಸದ್ಯಕ್ಕೆ ಸಿಂಧುನು ಬಂದಾಳಲ್ಲ, ಸೊ ಹಾಗಾಗಿ ದಿನ ಏನಾದ್ರೂ ಒಂದು ಮನೆಗೆ ಇರೋದ ಪದಾರ್ಥ ಯೂಸ್ ಮಾಡ್ಕೊಂಡು ಮಾಡ್ಬೇಕಂತೇಳಿ ಈ ಸದ್ಯಕ್ಕೆ ಮಸ್ತಾಗಿ ಕೊಲ್ಲಾಪುರಿ ಖಂದ ಬಜ್ಜಿ ಮಾಡಕತ್ತೀನಿ. ಅದಕ್ಕೆ ಏನೇನು ಬೇಕು ಪಟ್ ಅಂತ ತೊಳ್ಕೊಂಬರೋಣ ಬರ್ರಿ. ಆಲ್ರೆಡಿ ಈ ಸದ್ಯಕ್ಕೆ ನಾನು ಉಳ್ಳಾಗಡ್ಡಿನ ಹೋಳಿ ಈ ಥರ ನೋಡ್ರಿ ಬಿಡಿಸ್ಕೊಂಡಿದ್ದೀನಿ. ಈ ಥರ ಮಾಡಿದ್ರೆ ಎಲ್ಲ ಪದರು ಬಿಡ್ತಾವ್ರಿ ಇವು. ಈ ಥರ ಪದರು ಬಿಟ್ಟಿರೋಂಥ ಉಳ್ಳಾಗಡ್ಡಿ ಜೊತೆಗೆ ಇಲ್ಲಿ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿನ್ರಿ. ಹಂಗೇನೆ ಅವೀಜ ನೋಡ್ರಿ ಫ್ರೆಂಡ್ಸ್, ಧನಿಯಾನ ಕೈಲೇನೆ ಸ್ವಲ್ಪ ಹಿಂಗೆ ಇದು ಮಾಡಿ ತಿಕ್ಕಿ ಇಟ್ಕೊಂಡಿದ್ದೀನಿ ರೀ. 1-2 ಪೀಸ್ ಆಗ್ಯಾವು. ಆಮೇಲೆ ಇದನ್ನು ನೋಡ್ರಿ ಅಜ್ವಾನ ಕೂಡ ಕೈಲೇನೆ ತಿಕ್ಕಿ ಇಟ್ಟೀನಿ. ಮತ್ತು ಒಂದು 2-3 ಕಡ್ಡಿ ಕರಿಬೇವು, ಹಸಿ ಮೆಣಸಿನ್ಕಾಯಿನ ಈ ಥರ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಕಡ್ಲಿ ಹಿಟ್ಟು, ಅದನ್ನೆಲ್ಲ ಫ್ರೈ ಮಾಡೋಕೆ ಎಣ್ಣೆ, ಇದಿಷ್ಟು ಇರ್ಬೇಕು ನೋಡ್ರಿ. ಈ ಸದ್ಯಕ್ಕೆ ನೋಡ್ರಿ ಇದಕ್ಕೆ ಏನು ಹಾಕೋತೀನಪ್ಪ ಅಂತಂದ್ರೆ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ನೋಡ್ರಿ. ಕಟ್ ಮಾಡ್ಕೊಂಡಿರೋಂಥ ಹಸಿ ಮೆಣಸಿನ್ಕಾಯಿ, ಕರಿಬೇವು, ಯಾಕೆ ಒದ್ರಕತ್ತನವ ಅಂತ ಸ್ವಲ್ಪ ಕೇಳಮನಾಗಲ್ಲ ರೀ. ಮತ್ತು ಇದು ಎಲೆನೆಲ್ಲ ದಾಟ್ನಾಗ ಇಟ್ಕೊಂಡಿದ್ದೀನಿ ನೋಡ್ರಿ. ಇದೆಲ್ಲನೂ ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಮತ್ತೆ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಈ ಥರ ಎಲ್ಲನೂ ಕೂಡ ಇದನ್ನ ಈಗ ಮಿಕ್ಸ್ ಮಾಡ್ಕೊಳಮಂತೆ. ಚೆನ್ನಾಗಿ ಎಲ್ಲ ಕಲಿಬೇಕ್ರಿ. ಇದನ್ನೇ ಮಿಕ್ಸ್ ಮಾಡಬೇಕು. ಕಟ್ ಮಾಡಿ ಉಪ್ಪು ಹಾಕಿ ನಾವು ಏನು ಕಲಿಸ್ತೀವಿ ನೋಡ್ರಿ, ಉಳ್ಳಾಗಡ್ಡಿ ನೀರು ಬಿಡ್ತೈತಿ ನೋಡ್ರಿ ಫ್ರೆಂಡ್ಸ್. ಈ ಥರ ಎಲ್ಲ ನೀರು ಬಿಡ್ತೈತಿ, ಕಾಣಿಸ್ತಿರ್ಬೋದು ನಿಮಗೆ. ಸ್ವಲ್ಪನಾಗ ತೆಗಿ ಬಿಡಮ್ಮ. ಈ ಥರ ನೀರು ಬಿಟ್ಟ ಮ್ಯಾಗ ಈ ಸದ್ಯಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಗೋಧಿ ಹಿಟ್ಟೇನ ಕಡ್ಲಿ ಹಿಟ್ಟು, ಕಡ್ಲಿ ಹಿಟ್ಟನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳಮಂತ್ರಿ. ಇದು ವಿತೌಟ್ ವಾಟರ್ ರೀ ಫ್ರೆಂಡ್ಸ್. ನೀರು ಹಾಕೊಳೋ ಅವಶ್ಯಕತೆನೇ ಇಲ್ಲ ನೋಡ್ರಿ. ಇದಕ್ಕೆ ಮನ್ಯಾಗ ಇದೆಲ್ಲ ಇದ್ದೇ ಇರ್ತಾವು. ಮನ್ಯಾಗ ಒಮ್ಮೊಮ್ಮೆ ಎಲ್ಲ ಇದ್ರೂ ನಮ್ಗೆ ಏನು ಮಾಡ್ಬೇಕಪ್ಪ ಅಂತ ಗೊತ್ತಾಗಂಗಿಲ್ಲ. ಮಕ್ಕಳು ಸಾಲ ರಜೆ ಇರ್ತೈತಿ, ಇಲ್ಲ ಬೇರೆ ಕಡೆಗೆ ನೀವು ಹೋಗಿರ್ತೀರಿ. ಅಂಥ ಟೈಮ್ದೊಳಗೆ ಪಟ್ಟಂತ ಮಾಡ್ಕೊಂಬಿಡ್ಬೋದು ಸಾಯಂಕಾಲ ಟೈಮಿಗೆ. ಅದೆಲ್ಲ ಎಲ್ಲರೂ ಈಗ ಸೇರಿರ್ತೀರಲ್ಲ, ಅಂಥ ಟೈಮ್ದಾಗ ಎಲ್ಲರಿಗೂ ಖುಷಿ ಅನ್ನಿಸ್ತೈತ್ರಿ. ಮತ್ತೇನು ಹೊರಗಡೆಯಿಂದ ಏನು ತೊಗೊಂಬರೋ ಜಾಸ್ತಿ ಇರೋದೇನೇ ಇದು. ಎಲ್ಲ ಮಾಮೂಲಿ ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಇದ್ದೇ ಇರ್ತಾವ. ಉಪ್ಪು ಮಾಮೂಲಿ, ಅಜ್ವಾನ, ಜೀರಿಗೆನೂ ಇರ್ತಾವೆ ಅಡುಗೆ ಮನ್ಯಾಗ. ಈಗ ಇನ್ನೊಂದು ಸ್ವಲ್ಪ ಇದಕ್ಕೆ ಕಡ್ಲಿ ಹಿಟ್ಟು ಹಾಕೋಣಮ್ರಿ. ಈ ಕಡ್ಲಿ ಹಿಟ್ಟು ಹಾಕ್ಕೊಂಡು ಕಲಸ್ಕೊತೀನಿ ನೋಡ್ರಿ ಫ್ರೆಂಡ್ಸ್. ಒಟ್ಟ ನೀರು ಹಾಕಿಲ್ರಿ. ಈ ಸದ್ಯಕ್ಕೆ ನಾನು ಕಲಿಸ್ತಾ ಯಾವ ಥರ ಈ ಥರ ಆಗೈತಿ ನೋಡ್ರಿ. ನೀರ್ಗಚ್ಚಾಗೈತಿ. ಸೊ ನೀರು ಹಾಕದೇ ಇರೋ ಥರ ವಿತೌಟ್ ವಾಟರ್ ಬಜ್ಜಿ ಅಂತಲೇ ಹೇಳ್ಬೋದು. ಇದು ಈಗ ಒಂದು 5 ನಿಮಿಷ ನೆನಿಬೇಕ್ರಿ. ಇದನ್ನ 5 ನಿಮಿಷ ನೆನೆಕ ಬಿಟ್ಟು ಬಿಡಮಂತ. ಈ ಸದ್ಯಕ್ಕೆ ನೋಡ್ರಿ ಈಗ ಇದ್ರ ಮ್ಯಾಗ ಮುಚ್ಚಿಬಿಡಮಂತ. ಇದು ನೆನೆಯೋದಿಕ್ಕ ಬಿಡೋಣ. ಒಂದು 5 ನಿಮಿಷ ಏನು ಗ್ಯಾಪ್ ಅದ ನೋಡ್ರಿ. ಆ ಗ್ಯಾಪ್ನಾಗ ಈಗ ನಾವು ಎಣ್ಣೆ ಕಾಯಿ ಇಟ್ಬಿಡಮಂತ. ನೋಡ್ರಿ ಇವಾಗ ಎಣ್ಣೆ ಹಾಕಮಂತ. ಕರಿಯಕ್ಕೆ ಎಷ್ಟು ಬೇಕು ನೋಡ್ರಿ ಅಷ್ಟೇ ಎಣ್ಣೆ ಹಾಕಮಂತ. ಕಡ್ಲಿ ಹಿಟ್ಟು ಅಳತಿ ನಿಮ್ಗೆ ಗೊತ್ತಾಗಬೇಕಂದ್ರ 1 ಕಿಲೋ ಉಳ್ಳಾಗಡ್ಡಿಗೆ 1 ಪಾವು ಕಿಲೋದಷ್ಟು ಕಡ್ಲಿ ಹಿಟ್ಟು ಆಗ್ತೈತಿ ನೋಡ್ರಿ ಫ್ರೆಂಡ್ಸ್. ಮೇನ ಉಳ್ಳಾಗಡ್ಡಿನೇ ಕಾಣಿಸ್ಬೇಕು ನಮ್ಗ. ಮತ್ತೆ ನಾನು ಒಂದು 1/2 ಕಿಲೋದಷ್ಟು ತಗೊಂಡಿನಿ.
ಒಂದಿಷ್ಟು ನೋಡ್ರಿ ಒಂದು ಅರ್ಧ ಪಾವು ಕಿಲೋದಷ್ಟು ನಾನು ಕಡ್ಲಿ ಹಿಟ್ಟು ಹಾಕಿನಿ. ಚೆನ್ನಾಗಿ ನೆನೆಯಲ್ಲಿ ಇನ್ನೂ ನೀರು ಬಿಡ್ತೈತೆ ಅದು. ಸೊ ಈಗ ಎಣ್ಣೆ ಕಾದ್ಮೇಲೆ ಸಿಗ್ತೀನಿ. ಈಗ 5 ನಿಮಿಷ ಆಗೈತ್ರಿ. ಹಿಟ್ಟು ಕೂಡ ನೆಂದೈತಿ. ಮತ್ತೆ ಇವಾಗ ಎಣ್ಣೆನೂ ಕಾದೈತ್ರಿ. ಎಣ್ಣಿನ ಎಕ್ದಮ್ ಭಾಳ ಕಡಕ್ ಕಾಯಿಸ್ಕೊಬಾರ್ದು, ಮೀಡಿಯಮ್ದೊಳಗೆ ಕಾಸ್ಕೋಬೇಕು. ಸೊ ಇವಾಗ ಏನೈತಲ್ಲ ನೋಡ್ರಿ ಮತ್ತೊಳ್ಳೆ ಎಷ್ಟು ಚಂದ ಅಂದ್ರೆ ಚಂದ ಇದಾಗೈತಿ ನೋಡ್ರಿ. ಹಿಟ್ಟು ನೆಂದ ನೀರು ಬಿಟ್ಟೈತಿ ನೋಡ್ರಿ. ಸೊ ಇವಾಗ ಬಜ್ಜಿ ಹಾಕದ್ ನೋಡ್ರಿ. ಚಂದ ತಗೊಂತೀವಿ ವಿಡಿಯೋ. ಆಂಟಿ ನೀ ಮಾಡೋದು ನೋಡಿದ್ರೆ ಹಸಿದೆ ತಿನ್ಬೇಕನ್ಸು. ಆಕಿಗೆ ಹಸಿದೆ ತಿನ್ಬೇಕನ್ಸಕತ್ತದ್ರಿ ನಮ್ಮಕ್ಕಿ ಚಿಂದು ನೀವು ಸರಿನೇ ನೀವು ಅಲ್ಲಿ ಎಣ್ಣೆ ಐತಿ ಮಾರಿ ಸಿಡಿತದಂದ್ರೆ ಮತ್ತ ನಿಮಗ ಮಾಡೋದೊಂದು ದಂಡ ಮತ್ತ ಕಾಯದೊಂದು ದಂಡ. ನಿಮಗ ಮಾರಿಗಿರಿ ಸಿಡಿತಂದ್ರೆ ಕುದುರ್ತೀರಿ ನೋಡ್ರಿ. ಹಿಂಗಿರ್ತ ಮಕ್ಳಿಗೆ ಏನ್ರ ಒಂದ್ ನೀವು ಹೊಸ ರೆಸಿಪಿ ಮಾಡ್ಕೊಡ್ಬೇಕಂದ್ರ ಯಾವ ಆಟ ಮಾಡ್ತಾರ ಮನ್ಯಾಗ. ಚೆನ್ನಾಗಿ ಫ್ರೈ ಅಲ್ರಿ. ಇವು ಮೀಡಿಯಂ ಉರಿಯೊಳಗನೆ ಬೇಯಿಸ್ಕೋಬೇಕು. ನಾನು ಸ್ವಲ್ಪ ಎಣ್ಣೆ ಕಡಿಮೆನೇ ಹಾಕಿನ್ರಿ ಫ್ರೆಂಡ್ಸ್. ಸ್ವಲ್ಪ ಒಂದು 5-6 ಬ್ಯಾಚ್ ಆದ್ರೆ ಆಗಲ್ಲಕ್ಕ. ಒಮ್ಮೆ ಭಾಳ ಹಾಕ್ಬಿಟ್ನಪ್ಪ ಅಂದ್ರ ಕರ್ದ ಎಣ್ಣೆ ಮತ್ತೆ ಯೂಸ್ ಮಾಡಕ್ತಿದ ಅಂತ ಅನಿಸ್ತೈತಿ. ಸ್ವಲ್ಪ ಐತಂದ್ರೆ ಈಗ ಇದಕ್ಕೆ ಇಷ್ಟ ಆಗಿ ಸ್ವಲ್ಪ ಉಳಿತ ಚಪಾತಿಗೆ ಅದಕ್ಕೆ ಬರ್ತೈತಿ. ಇದೊಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಅಲ್ರಿ ಇವು ನೋಡ್ರಿ. ನಡ್ಬರ್ಕ ಕೆಂಪು ಹಾಕತ್ತವಲ್ಲ ಸ್ಟಾರ್ಟಿಂಗ್ ಹಾಕಿನಿ ಅವನ್ನ ಸ್ವಲ್ಪ ಒಳಿಸಿ ಹಾಕೊಂಬಿಡಮಂತ್ರಿ. ಲಾಸ್ಟ್ನೇದು ಆಮೇಲೆ ಒಳಿಸಿ ಹಾಕೋಣಂತ ನೋಡ್ರಿ. ಕಲರ್ ಆಲ್ರೆಡಿ ಹೊರಗೆ ಬರಕತ್ತಾವು. ಮೀಡಿಯಮ್ದಾಗೆ ಕರಿಬೇಕ್ರಿ ಇವು. ಕ್ರಿಸ್ಪಿ ಆಗ್ಬೇಕಲ್ರಿ. ಉಳ್ಳಾಗಡ್ಡಿ ಜೋರು ಉರಿ ಇಟ್ವಪ್ಪ ಅಂದ್ರೆ ಅಷ್ಟು ಕ್ರಿಸ್ಪಿನೆಸ್ ಅನ್ನೋದು ಬರಂಗಿಲ್ರಿ. ಕಲರ್ ಅಂತೂ ಸಖತ್ತಾಗಿ ಬಂದಿದಾವ್ರಿ. ಇವನ್ನ ಈ ಸದ್ಯಕ್ಕೆ ತೆಗೆದ್ಬಿಡಮಂತ ನೋಡ್ರಿ. ಎಷ್ಟು ಮಸ್ತ್ ಬಂದವ ಕಲರ್. ಒಂದು ಬ್ಯಾಚ್ ಕರ್ದು ತೆಗ್ದಿ ನೋಡ್ರಿ. ಈಗ ಹಾಗೆ ಉಳ್ದದ್ದು ಇನ್ನೊಂದು 2-3 ಬ್ಯಾಚ್ ಆತಾವ್ರಿ. ಒಂದೊಂದೇ ಬ್ಯಾಚಿಗೆ ಕೊಡಕ್ ಹೋದ್ರ ಇದು ಆತಾವ್ರಿ ಫ್ರೆಂಡ್ಸ್. ಅವೇನ್ ಆರಿದ್ದನು ಮಸ್ತ್ ಆಗ್ತಾವ್ರಿ. ಆಕ್ಚುಲಿ ಇವು ಆರಿದ್ದನೆ ಭಾಳ ಟೇಸ್ಟ್ ಆಗ್ತಾವ. ಸೊ ಈಗ ಎಲ್ಲಾನು ಕೂಡ ಪಟ ಅಂತ ಕರ್ದು ಸಿಗ್ತೀನಿ. ಸದ್ಯಕ್ಕೆ ನೋಡ್ರಿ ಎಲ್ಲ ಫ್ರೈ ಮಾಡೋದಾಯ್ತು. ಹಸಿಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಬಿಡೋಣ. ಚಟ ಅಂತ ನೋಡ್ರಿ ಫ್ರೆಂಡ್ಸ್. ಆಂಟಿ ನಂಗೂ ಸಿಡ್ಯಾಕತ್ತ ಪ್ಯಾಂಟಿ ಸಿಡಕತ್ತಿತ್ತಲ್ಲ ಅಂತ ಹೇಳಿದ್ರೆ ನಿಮ್ಗೆ ಮುಂದೆ ಕುಂದ್ರಬೇಡ ಅಂತ ಹೇಳಿ. ಮಕ್ಕಳದು ನೋಡ್ಕೊಳ್ಳೋದು, ರೆಸಿಪಿ ನೋಡೋದು, ಇನ್ ವಿಡಿಯೋಗಳ ಲಕ್ಷ ಕೊಡೋದು ನೋಡ್ರಿ ಫ್ರೆಂಡ್ಸ್ ಹೆಂಗಿರುತ್ತಲ್ಲ. ವಿಡಿಯೋನ ನಾವು ಮಾಡಿ 10 ನಿಮಿಷ ನಿಮ್ಗೆ ಶೇರ್ ಮಾಡಿರ್ತೀವಿ ಅಂದ್ರೆ ಅದರಿಂದ ಕಂಡಾಪಟ್ಟಿ ಟೈಮ್ ತಗೊಂಡಿರ್ತೈತಿ ನೋಡ್ರಿ. ಒಳ್ಳೆ 1.5 ತಾಸು ಆತ ಇವನ್ನೆಲ್ಲ ಹೋಳೋದು ಇದೆಲ್ಲ ಇಟ್ಟು ವಿಡಿಯೋ ತಗೊಳೋದು ಎಲ್ಲ ಸ್ವಲ್ಪ ಟೈಮ್ ಹಿಡಿತೈತಿ ನೋಡ್ರಿ. ಇಷ್ಟು ಎಫರ್ಟ್ ಹಾಕಿ ನಾವು ವಿಡಿಯೋ ಮಾಡಿರ್ತೀವಿ. ನಮ್ಗ ಪೂರಾ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ, ಶೇರ್ ಮಾಡ್ರಿ ಎಲ್ಲ ವಿಡಿಯೋಗಳನ್ನ. ಸೊ ಇವಾಗ ಏನೈತಿ ಈ ಒಂದು ಹಸಿಮೆಣಸಿನ್ಕಾಯಿ ಫ್ರೈ ಮಾಡಿನಲ್ಲ ಇದು ಒಂಚೂರು ಉಪ್ಪು ದುರ್ಸಂಬ್ರಿ. ಉಪ್ಪು ದುರ್ಸಿ ಈಗ ಇದ್ರ ಮ್ಯಾಗ ಹಾಕ್ಬಿಡಮ್ಮ. ಇದ್ರ ಮ್ಯಾಗ ಹಾಕೋಣ. ಈಗ ಬಂದ್ ಮಾಡೋಣ, ಗ್ಯಾಸ್ ಬಂದ್ ಮಾಡೋಣ. ಚೂರು ಅದಾವು ಕಡಿ ಪತ್ತ ಮ್ಯಾಗ ಕರಿಬೇವನ್ನ ಫ್ರೈ ಮಾಡೋಣ. ಕೈ ಗಂಟೆ ನೋಡ್ರಿ. आता कोल्हापूर भजी झालं. आता कुठलं आता बंद ಮಾಡಿದ್ವಿ ಗ್ಯಾಸ್. कोल्हापूर पापड झालं. ए पिल्लू ಎಷ್ಟು ವಟ ವಟ ಮಾಡ್ತೀವಿ ನೀನು? ಸ್ವಲ್ಪ ಸುಮ್ ಕುಂದ್ರಿ. ಕ್ಯಾಮೆರಾ ಆನ್ ಮಾಡ್ದಾಗ ಇರ್ತೀನಿ ಮಾತಾಡೋದು. ಮಮ್ಮಿಗಿಂತ ನಿಮ್ದೇ ಧ್ವನಿ ಕೇಳಿಸ್ತೈತಿ. ನೋಡ್ರಿ ಇತ್ತದ ಬಾಮು
ಆಗ್ತದಲ್ಲ. ಓಕೆ ನೋಡ್ರಿ, ಕೊಲ್ಲಾಪುರಿ ಕಾಂದಾ ಬಜ್ಜಿ ಮಸ್ತ್ ರೆಡಿ. ಬಜ್ಜಿ ಅಂತೂ ಮಸ್ತಾಗಿ ರೆಡಿ ಆಗಿದೆ ನೋಡ್ರಿ ಫ್ರೆಂಡ್ಸ, ಸೂಪರ್. ಈಗ ಮಕ್ಳಿಗೆ ಟೇಸ್ಟ್ ಮಾಡಕ್ಕೆ ಕೊಡಮ್ರಿ. ಅಲ್ಲಿ ಇದು ಗ್ಯಾಸು ಮ್ಯಾಲೆ ಎತ್ತಿಟ್ಟಿನ್ರಿ, ಎಣ್ಣೆನೂ ಮ್ಯಾಗ ಎತ್ತಿಟ್ಟೇನ್ರಿ ಫ್ರೆಂಡ್ಸ. ಇವಾಗ ಮತ್ತು ಬಿಸಿ ಬಿಸಿ ಕೊಟ್ರಾಯ್ತು, ಸ್ವಲ್ಪ ಲೈಟಾಗಿ ಬಿಸಿ ಅದಾವು, ಟೇಸ್ಟಿ ಆಗತ್ತಾವ ಅಂತೇಳಿ ಮಕ್ಳಿಗೆ ಕೊಟ್ಟಿನಿ. ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೀವಿ ರೀ, ಹೆಂಗೆ ಬರ್ತಾವ ಗೊತ್ತಿಲ್ಲ. ಹಾಕಿದಾಗ ನೋಡಿ ಸಪೋರ್ಟ್ ಮಾಡಿರಿ. ನಾನು ಕೂಡ ತೊಗೊಂಬಂದಿನಿ, ಯಜಮಾನ್ರಿಗಿನ್ನ ಇಟ್ಟೀನಿ. ಹಂಗೆ ಸಾರು ಇತ್ತು, ಅದನ್ನು ಸ್ವಲ್ಪ ಸಾರು ಕಾಸೀನಿ, ಜೊತೆಗೆ ಮತ್ತೊಂದು ಸ್ವಲ್ಪ ಬಿಸಿ ಅನ್ನ ಇಟ್ಟೀನಿ ರೀ ಫ್ರೆಂಡ್ಸ. ಬೇಕಾದ್ರೆ ಮಕ್ಳು ಎಷ್ಟು ತಿಂದು ಮ್ಯಾಗ ಅನ್ನ ಸಾರು ಉಣ್ತಾರ್ರಿ. ಯಜಮಾನ್ರಿ ಬೇಕಾದ್ರೆ ಬಿಸಿ ಬಿಸಿ ಚಪಾತಿ ಮಾಡ್ತೀನಿ. 10 ಗಂಟೆ 10 ನಿಮಿಷ ಆಗೈತಿ ಟೈಮ್ ಈ ಸದ್ಯಕ್ಕೆ. ಸೊ ಒಂದ್ಸರಿ ಟ್ರೈ ಮಾಡ್ಕೋರಿ ಫ್ರೆಂಡ್ಸ್. ಇದ್ರ ಜೊತೆಗೆ ಸಾಸ್ ಇದ್ರೂ ಮಸ್ತ್ ಇರುತ್ತೆ, ಸಾಸ್ ಇಲ್ಲ ಅಂದ್ರೂ ಇದೇ ಥರ ತಿಂದ್ರೂ ರುಚಿಯಾಗಿರುತ್ತೆ ನೋಡ್ರಿ. ಓಕೆ ಫ್ರೆಂಡ್ಸ, ನನಗೂ ಯಾಕೋ ಸೊಗಸಿಲ್ಲದಂಗೆ ಆಯಿತು, ಹಾಗಾಗಿ ಇಲ್ಲೇ ಮಕ್ಕೊಂಬಿಟ್ಟೆ. ಮಕ್ಕಳು ಮುಕ್ಕೊಂಡಿದ್ದಾರೆ ನೋಡ್ರಿ. ಯಜಮಾನ್ರು ಇನ್ನೂ ಬಂದಿಲ್ಲ, ಟೈಮ್ ಎಷ್ಟಾಗೈತೆ ಅಂತೇಳಿ ತೋರಿಸ್ತೀನಿ. ಇಲ್ಲೇ ಹಾಲ್ದಾಗ ಸ್ವಲ್ಪ ಫ್ಯಾನ್ ಹಚ್ಕೊಂಡು ಮುಕ್ಕೊಂಡಿದ್ದೆ. ಕೂದಲದೆಲ್ಲ ಹಂಗೆ ಯಾವ ಥರ ಈಗ ನೋಡ್ರಿ, ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದ್ಸರಿ ನೀವು ರೆಸಿಪಿ ಟ್ರೈ ಮಾಡಿರಿ, ಹೆಂಗೆ ಬಂದಿತ್ತು ಕಮೆಂಟ್ ಮಾಡಿ ಹೇಳ್ರಿ. ಇದ್ರ ಜೊತೆಗೆ ಸಾಸ್ ಇದ್ದರೂ ಮಕ್ಳಿಗೆ ಇನ್ನೂ ಖುಷಿ ಅಂತ ಅನಿಸ್ತೈತಿ. ಟ್ರೈ ಮಾಡಿರಿ. ಟೈಮ್ ನೋಡ್ರಿ, ಇಲ್ಲಿ 11 ಗಂಟೆ ಆಗೈತಿ. 11 ಗಂಟೆ ಕರೆಕ್ಟ್ ಆಗೈತಿ ನೋಡ್ರಿ ಫ್ರೆಂಡ್ಸ. ಇನ್ನೂ ಬಂದಿಲ್ಲ ಯಜಮಾನ್ರು. ಈಗ ಬಂದ ಮ್ಯಾಗ ಅವ್ರಿಗೆ ಚಪಾತಿ ಅದೆಲ್ಲ ಮಾಡಿಕೊಡ್ಬೇಕು. ಮಾಡಿಡುವಂತಂದ್ರೆ ಹೆಂಗಾಗುತ್ತಂದ್ರೆ, ಮಾಡಿಟ್ಟಿರ್ತೀನಿ, ಅವ್ರು ಉಣಂಗಿಲ್ಲ, ಹಾಗಾಗಿ ಉಳಿದು ಬಿಡ್ತಾವೆ, ಮುಂಜಾನೆ ಕೆಡ್ತಾವೆ. ಈಗ ಬೇಸಿಗೆಯಾಗ ತಂಗ್ಳದ್ದು ಹೋಗಂಗಿಲ್ಲ ರೀ, ನಮಗೂ ಒಟ್ಟು ಸರಿ ಇರೋಂಗಿಲ್ಲ. ಎಲ್ಲ ತುಟ್ಟಿ ಬದುಕು, ಎಲ್ಲನೂ ಕೂಡ ಕೊಂಡು ತರೋದೆ. ಯಾವುದು ನಮ್ಗೆ ಹೊಲ ಐತಪ್ಪ, 4 ಕಾಳು ದುಡಿತೀವಿ, ಏನಾಗಲ್ಲ ಬಿಡು, ದನ ಕರ ಅದಾವ ಹಾಕ್ತೀನಿ ಅನ್ನಂಗಿಲ್ಲ, ಏನಿಲ್ಲ. ಎಲ್ಲದನ್ನು ಕೂಡ ಕೊಂಡು ತರೋದ್ರಿ, ಅಳದು ತಿನ್ನೋದು ಪರಿಸ್ಥಿತಿ. ಸಿಟಿ ಬದುಕು ಹೆಂಗಿರುತ್ತೆ ಭಾಳ ಜನಕ್ಕೆ ಗೊತ್ತಿರ್ಬೋದು. ಅದಕ್ಕಾಗಿ ನನಗೆ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂಥೇಳಿ ಅವ್ರಿಗೆ ಎಷ್ಟು ಬೇಕು ಅಷ್ಟ ಮಾಡ್ತೀನಿ, ಅಳತಿ ಮ್ಯಾಗನೇ ಮಾಡ್ತೀನಿ. ಸೊ ಇಷ್ಟ ಐತಿ ನೋಡ್ರಿ ಫ್ರೆಂಡ್ಸ. ಇನ್ನು ಎಡಿಟಿಂಗ್ ಕೆಲಸದ ಎಲ್ಲ ಐತಿ. ಶಾರ್ಟ್ಸ್ ವಿಡಿಯೋಗಳು ಸ್ವಲ್ಪ ಮಾಡ್ತಾ ಇದ್ದೀನಿ, ನೋಡಿರಿ, ಸಪೋರ್ಟ್ ಮಾಡಿರಿ. ಈ ವಿಡಿಯೋನ ಎಂಡ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ, ಬಾಯ್.